ಸಿಎಂ ಬದಲಾವಣೆ ಬಗ್ಗೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಇದೀಗ ಮಾತನಾಡಿದ್ದಾರೆ. ನವಲಗುಂದದಲ್ಲಿ ಸಚಿವ ಸಂತೋಷ್ ಲಾಡು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಬದಲಾವಣೆ ಬಗ್ಗೆ ನಾವು ಯಾರು ಕೂಡ ಮಾತನಾಡೋದಿಲ್ಲ. ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಏನು ಮಾತನಾಡಿದ್ದಾರೆ ಗೊತ್ತಿಲ್ಲ. ಅವರು ಮಾತನಾಡಿದ್ರೆ ಅವರೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದು. ಎಚ್ ವಿಶ್ವನಾಥ್ ಏನು ಮಾತನಾಡಿದ್ದಾರೋ ನನಗೆ ಗೊತ್ತಿಲ್ಲ. ಅವರೇನಾದರೂ ಮಾತಾಡಿದರೆ ಅದು ಅವರ ವೈಯಕ್ತಿಕ ಹೇಳಿಕೆ ಆಗಿದೆ, ಹಾಗಾಗಿ ಅವ್ರನ್ನೇ ಹೆಚ್ಚಿನ ಮಾಹಿತಿ ಕೇಳ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಕೂಡ ಯಾರು ದೆಹಲಿಗೆ ಹೋಗಿಲ್ಲ, ಅದೇ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೆ ಅಂತೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ವಿಶ್ವನಾಥ್ನವ್ರು ಏನು ಮಾಹಿತಿ ಇಲ್ಲ ರೀ, ಅದನ್ನು ನಮ್ಮ ಹೇಳ್ತಾ ಇದ್ದೀವಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ. ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿತಾವು. ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 2-3 ಸತಿ ಪದೇ ಹೋಗಿ ದೆಹಲಿಗೆ ಹೋಗಿ ಬಂದ್ರು ನೀವು, ಇನ್ನೂ ಅಲ್ಲ ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನೀವು ಯಾಕೆ ಹೇಳ್ತೀರಿ? ಹಂಗೆ ಹೋಗೇ ಇಲ್ಲ. ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತೆ, ಅಲ್ಲಿ ಏನು ಡಿಸ್ಕಸ್ ಮಾಡ್ಬೇಕು ಅದು ಫೈನಲ್ ಆಗುತ್ತೆ. ಅದು ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಶಾಲಾ ಆವರಣದ ಬಗ್ಗೆ ಮಾಹಿತಿ ಇಲ್ಲ ರೀ, ಅದನ್ನು ನಮ್ಮ ಹೇಳ್ತಾ ಇದ್ದೀವಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ. ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿತಾವು. ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 2-3 ಸತಿ ಪದೇ ಹೋಗಿ ದೆಹಲಿಗೆ ಹೋಗಿ ಬಂದ್ರು ನೀವು, ಇನ್ನೂ ಅಲ್ಲ ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನೀವು ಯಾಕೆ ಹೇಳ್ತೀರಿ? ಹಂಗೆ ಹೋಗೇ ಇಲ್ಲ. ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತೆ, ಅಲ್ಲಿ ಏನು ಡಿಸ್ಕಸ್ ಮಾಡ್ಬೇಕು ಅದು ಫೈನಲ್ ಆಗುತ್ತೆ. ಅದು ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಶಾಲಾ ಆವರಣದ ಬಗ್ಗೆ ಮಾಹಿತಿ ಇಲ್ಲ ರೀ, ಅದನ್ನು ನಮ್ಮ ಹೇಳ್ತಾ ಇದ್ದೀವಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ. ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿತಾವು. ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 2-3 ಸತಿ ಪದೇ ಹೋಗಿ ದೆಹಲಿಗೆ ಹೋಗಿ ಬಂದ್ರು ನೀವು, ಇನ್ನೂ ಅಲ್ಲ ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನೀವು ಯಾಕೆ ಹೇಳ್ತೀರಿ? ಹಂಗೆ ಹೋಗೇ ಇಲ್ಲ. ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತೆ, ಅಲ್ಲಿ ಏನು ಡಿಸ್ಕಸ್ ಮಾಡ್ಬೇಕು ಅದು ಫೈನಲ್ ಆಗುತ್ತೆ. ಅವ್ರು ಮಾತನಾಡಿದ್ರೆ ಅವರೇ ಉತ್ತರ ಕೊಡ್ತಾರೆ. ಅವ್ರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ಹೆಚ್ಚಿನ ಮಾಹಿತಿ ಅವ್ರನ್ನೇ ಕೇಳಬೇಕಾಗತ್ತೆ. ಈಗ ಹೈಕಮಾಂಡ್ ನಾಯಕರನ್ನ ಸಚಿವ ಸಂಪುಟ ಬದಲಾವಣೆ ವಿಚಾರಕ್ಕೆ ಹೋಗಿ ಭೇಟಿ ಆಗ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಿ, ಅದೆಲ್ಲ ಕೂಡ ಸುಳ್ಳು. ಆ ಥರದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಮ್ಮದು ಹೈಕಮಾಂಡ್ ಎಲ್ಲ ತೀರ್ಮಾನ ತಗೊಳ್ಳುತ್ತೆ, ಆದರೆ ಆ ಬೆಳವಣಿಗೆಗಳೇ ಇಲ್ಲ ಅಂಥೇಳಿ ಸಚಿವ ಸಂತೋಷ್ ಲಾಡ್ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.